ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರಿವಿಯಸ್ ವಿಡಿಯೋದಲ್ಲಿ ನಾವು ಚೈನ್ ಆಫ್ ಇನ್ಫೆಕ್ಷನ್ನಲ್ಲಿ ಪ್ಯಾಥೋಜನ್, ರಿಸರ್ವಾಯರ್, ಪೋರ್ಟಲ್ ಆಫ್ ಎಕ್ಸಿಟ್ ಮತ್ತು ಮೋಡ್ ಆಫ್ ಟ್ರಾನ್ಸ್ಮಿಷನ್ನ ನೋಡಿದ್ದೀವಿ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಪೋರ್ಟಲ್ ಆಫ್ ಎಂಟ್ರಿ ಮತ್ತು ಸಸೆಪ್ಟಿಬಲ್ ಹೋಸ್ಟ್ ಇವೆರಡನ್ನು ಸ್ಟಡಿ ಮಾಡೋಣ. ಓಕೆ, ಸೊ ಫಸ್ಟ್ ನಾವು ಈಗ ಪೋರ್ಟಲ್ ಆಫ್ ಎಂಟ್ರಿ. ಓಕೆ, ಪೋರ್ಟಲ್ ಆಫ್ ಎಂಟ್ರಿ ಅಂದರೆ ಇಷ್ಟು ತನಕ ಏನಾಯಿತು, ಮೈಕ್ರೋ ಆರ್ಗ್ಯಾನಿಸಮ್ ಇತ್ತಲ್ಲ, ಆ ಮೈಕ್ರೋ ಆರ್ಗ್ಯಾನಿಸಮ್ ಪೋರ್ಟಲ್ ಆಫ್ ಎಕ್ಸಿಟಿಂದ, ಓಕೆ, ಸೊ ಇಲ್ಲಿ ಪೋರ್ಟಲ್ ಆಫ್ ಎಕ್ಸಿಟಿಂದ ಪೇಷಂಟಿಂದ ಹೊರಗಡೆ ಬಂದಿತ್ತು. ಓಕೆ, ಅಂದರೆ ರಿಸರ್ವೈರಿಂದ ಪೋರ್ಟಲ್ ಆಫ್ ಎಕ್ಸಿಟಿಂದ ಮೈಕ್ರೋ ಆರ್ಗ್ಯಾನಿಸಮ್ ಹೊರಗಡೆ ಬಂದಿತ್ತು. ಮೋಡ್ ಆಫ್ ಟ್ರಾನ್ಸ್ಮಿಷನ್ನಿಂದ ಯಾವ ಮೋಡ್ ಇದೆ ಅದು, ಓಕೆ, ಏರಿಂದ ಬರ್ತಾ ಇದೆನಾ ಅಥವಾ ಡ್ರಾಪ್ಲೆಟಿಂದ ಬರ್ತಾ ಇದೆನಾ ಅಂತ ನಾವು ನೋಡಿದ್ದೀವಿ. ಓಕೆ, ಸೊ ಇವಾಗ ಆ ಡ್ರಾಪ್ಲೆಟ್, ಆ ಮಸ್ಕಿಟೋ ಅಥವಾ ಡ್ರಾಪ್ಲೆಟಿಂದ, ಆ ಡ್ರಾಪ್ಲೆಟ್ ಒಳಗಡೆ ಏನಿದೆ ಮೈಕ್ರೋ ಆರ್ಗ್ಯಾನಿಸಮ್ ಇದೆ, ಆ ಡ್ರಾಪ್ಲೆಟ್ ನಮ್ಮ ಬಾಡಿ ಒಳಗಡೆ ಎಂಟರ್ ಹೇಗೆ ಆಗುತ್ತೆ ಅಂತ ನಾವಿಲ್ಲಿ ನೋಡೋಣ. ಓಕೆ, ಸೊ ಇಲ್ಲಿ ಪೋರ್ಟಲ್ ಆಫ್ ಎಂಟ್ರಿ, ಪೋರ್ಟಲ್ ಆಫ್ ಎಂಟ್ರಿ ಅಂದರೆ ಯಾವುದ್ರ ಮುಖಾಂತರ ಇದು ಒಳಗಡೆ ಹೋಗುತ್ತೆ, ನೋಸಿಂದ ಹೋಗುತ್ತೇನಾ, ಮೌತಿಂದ ಹೋಗುತ್ತೇನಾ ಅಥವಾ ವೆಜೈನಾಯಿಂದ ಹೋಗುತ್ತೇನಾ. ಓಕೆ, ಸೊ ಇದಲ್ಲೇನಿದೆ ಪೋರ್ಟಲ್ ಆಫ್ ಎಂಟ್ರಿ. ಓಕೆ, ದಿ ಪೋರ್ಟಲ್ ಆಫ್ ಎಂಟ್ರಿ ಇನ್ ಚೈನ್ ಆಫ್ ಇನ್ಫೆಕ್ಷನ್ ರೆಫರ್ಸ್ ಟು ದಿ ಪಾಥ್ವೇ ಥ್ರೂ ವಿಚ್ ಅ ಪ್ಯಾಥೋಜನ್ ಎಂಟರ್ಸ್ ಅ ಸಸೆಪ್ಟಿಬಲ್ ಹೋಸ್ಟ್. ಹೌದು ಸರ್, ಇದು ಏನಿದೆ ಪಾತ್ವೇ ಇದೆ, ಇದು ದಾರಿ ಇದೆ, ಬಾಡಿ ಒಳಗಡೆ ಎಂಟರ್ ಆಗುವ ದಾರಿ ಇದೆ ಮೈಕ್ರೋ ಆರ್ಗ್ಯಾನಿಸಮ್ಗೋಸ್ಕರ. ಓಕೆ, ಸೊ ಕಾಮನ್ ಪೋರ್ಟಲ್ ಆಫ್ ಎಂಟ್ರಿ ಆರ್. ಓಕೆ, ಕಾಮನ್ ಪೋರ್ಟಲ್ ಆಫ್ ಎಂಟ್ರಿ ಯಾವ್ಯಾವ ಇರಬಹುದು ಅಂತ ನಾವು ಕೇಳಿದರೆ, ಸೊ ಇಲ್ಲಿ ನಾವು ಹೇಳ್ಬೋದು ರೆಸ್ಪಿರೇಟರಿ ಟ್ರ್ಯಾಕ್ಟ್. ಓಕೆ, ರೆಸ್ಪಿರೇಟರಿ ಟ್ರ್ಯಾಕ್ಟಿಂದ ಏನು ಹೋಗ್ಬೋದು ಸರ್, ಮೈಕ್ರೋ ಆರ್ಗ್ಯಾನಿಸಮ್ ಒಳಗಡೆ ಹೋಗ್ಬೋದು. ರೆಸ್ಪಿರೇಟರಿ ಟ್ರ್ಯಾಕಿಂದ ಪ್ಯಾಥೋಜನ್ ಒಳಗಡೆ ಹೋಗ್ಬೋದು. ಪ್ಯಾಥೋಜನ್ಸ್ ಎಂಟರ್ ಥ್ರೂ ದಿ ನೋಸ್. ಹೌದು ಸರ್, ನೋಸಿಂದ ಹೋಗ್ಬೋದು, ಮೌತಿಂದ ಹೋಗ್ಬೋದು ಅಥವಾ ಥ್ರೋಟಿಂದ ಹೋಗ್ಬೋದು. ವೆನ್ ಇನ್ಹೇಲ್ಡ್. ಹೌದು ಸರ್, ಆ ಡ್ರಾಪ್ಲೆಟ್ಸನ್ನು ನಾವು ಏನು ಮಾಡಿದ್ದೀವಿ, ಇನ್ಹೇಲ್ ಮಾಡಿದ್ದೀವಿ. ಓಕೆ, ಸೊ ಎಕ್ಸಾಂಪಲ್ ಇನ್ಫ್ಲೂಯೆನ್ಸಾ, ಟ್ಯೂಬರ್ಕುಲೋಸಿಸ್, ಕೋವಿಡ್-19 ಹೇಗೆ ಬರ್ತಾಯಿತ್ತು ಸರ್, ಅದು ಬರ್ತಾಯಿತ್ತು ನಮ್ಮ ರೆಸ್ಪಿರೇಟರಿ ಟ್ರ್ಯಾಕಿಂದ ಕೂಡ ಬರ್ತಾಯಿತ್ತು. ಓಕೆ, ನೆಕ್ಸ್ಟ್ ಕಾಮನ್ ಮೆಕ್ಯಾನಿಸಮ್ ಆಫ್ ಎಂಟ್ರಿ ಇನ್ಕ್ಲೂಡ್ಸ್ ಕಫಿಂಗ್. ಹೌದು ಸರ್, ಕಫಿಂಗ್ ಮಾಡಿದಾಗ ಡ್ರಾಪ್ಲೆಟ್ಸ್ ಹೊರಗಡೆ ಬರ್ತವೆ, ಆ ಡ್ರಾಪ್ಲೆಟ್ಸನ್ನು ನಾವು ಇನ್ಹೇಲ್ ಮಾಡ್ತೀವಿ. ಸ್ನೀಸಿಂಗ್. ಹೌದು ಸರ್, ಸ್ನೀಸಿಂಗ್ ಮಾಡಿದಾಗ ಕೂಡ ಅದೇ ಆಗುತ್ತೆ, ಮತ್ತು ಟಾಕಿಂಗ್ ಮಾಡಿದಾಗ ಕೂಡ ಏನಾಗುತ್ತವೆ, ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಅಂದರೆ ಸಣ್ಣ ಸಣ್ಣ ನೀರಿನ ವಾಟರ್ ಡ್ರಾಪ್ಲೆಟ್ಸ್ ರಿಲೀಸ್ ಆಗ್ತವೆ. ವಾಟರ್ ಡ್ರಾಪ್ಲೆಟ್ಸ್ ಒಳಗಡೆ ಮೈಕ್ರೋ ಆರ್ಗ್ಯಾನಿಸಮ್ ಇರ್ತವೆ, ನಾವು ಅದನ್ನು ಇನ್ಹೇಲ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪ್ಯಾಥೋಜನ್ಸ್ ಆರ್ ಇಂಜೆಸ್ಟೆಡ್ ಥ್ರೂ ದಿ ಕಂಟಾಮಿನೇಟೆಡ್ ಫುಡ್ ಆರ್ ವಾಟರ್. ಹೌದು ಸರ್, ಕಂಟಾಮಿನೇಟೆಡ್ ಫುಡ್ ಆರ್ ವಾಟರ್ ಇದೆ. ಓಕೆ, ನೀವು ಎಲ್ಲಿ ಊಟ ಮಾಡ್ತಾ ಇದ್ದೀರಲ್ಲ, ಆ ಊಟದೊಳಗಡೆ ಮೈಕ್ರೋ ಆರ್ಗ್ಯಾನಿಸಮ್ ಇದ್ದಾವೆ, ಪ್ಯಾಥೋಜನ್ ಇದ್ದಾವೆ. ಓಕೆ, ಸೊ ನೀವು ಅಲ್ಲಿಂದ ನೀರು ಕುಡಿದಿದ್ದೀರಾ ಸರ್, ಆ ನೀರು ಒಳಗಡೆ ಏನಿದೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದ್ದಾವೆ, ಅವು ಹೋಗ್ಬೋದು ನಿಮ್ಮ ರೆಸ್ಪಿರೇಟರಿ ಟ್ರ್ಯಾಕಿಂದ ಒಳಗಡೆ ಹೋಗ್ಬೋದು. ಓಕೆ, ಪುವರ್ ಹೈಜೀನ್ ಆರ್ ಕನ್ಸಂಪ್ಷನ್ ಆಫ್ ಅಂಡರ್ ಕುಕ್ಡ್ ಫುಡ್. ಹೌದು ಸರ್, ಅಂಡರ್ ಕುಕ್ಡ್ ಫುಡ್. ಓಕೆ, ಸೊ ನಾವು ಯಾವುದೇ ಫುಡ್ ಊಟ ಮಾಡೋಕ್ಕಿಂತ ಮೊದಲು ಅದನ್ನು ಸರಿಯಾಗಿ ಕುಕ್ ಮಾಡಬೇಕು. ಓಕೆ, ಸರಿಯಾಗಿ ನೀವು ಕುಕ್ ಮಾಡಲಿಲ್ಲ ಅಂದರೆ ಅದ್ರ ಒಳಗಡೆ ಇರೋ ಮೈಕ್ರೋ ಆರ್ಗ್ಯಾನಿಸಮ್ ಸರಿಯಾಗಿ ಕಿಲ್ ಆಗೋದಿಲ್ಲ. ಅದಕ್ಕೋಸ್ಕರ ಕುಕ್ಡ್ ಫುಡ್ ನಾವು ಊಟ ಮಾಡಬೇಕಂದ್ರೆ ಸರಿಯಾಗಿ ಅದನ್ನು ಕುಕ್ ಮಾಡಬೇಕು. ಅಂಡರ್ ಕುಕ್ ಫುಡ್ ಇದ್ದರೆ, ಅಂದರೆ ಕುಕ್ ಸರಿಯಾಗಿ ಮಾಡಲಿಲ್ಲ ಅಂದರೆ ಅದರೊಳಗಡೆ ಮೈಕ್ರೋ ಆರ್ಗ್ಯಾನಿಸಮ್ ಹಾಗೆ ಇರ್ತವೆ, ನಮ್ಮ GIT ಡೈಜೆಸ್ಟಿವ್ ಸಿಸ್ಟಮ್ ಥ್ರೂ ಅವು ನಮ್ಮ ಒಳಗಡೆ ಹೋಗ್ಬೋದು. ಓಕೆ, ನೆಕ್ಸ್ಟ್ ಜೆನೈಟೋ ಯೂರಿನರಿ ಟ್ರ್ಯಾಕ್ಟ್. ಓಕೆ, ಅಂದರೆ ಯೂರಿನರಿ ಸಿಸ್ಟಮ್. ಓಕೆ, ಮತ್ತು ಜೆನೈಟಲ್ ಸಿಸ್ಟಮ್. ಓಕೆ, ಜೆನೈಟಲ್ ಪಾರ್ಟ್ಸಲ್ಲಿ ಹೋಗ್ಬೋದು. ಓಕೆ, ಪ್ಯಾಥೋಜನ್ ಕ್ಯಾನ್ ಎಂಟರ್ ಥ್ರೂ ದಿ ಯೂರೆಥ್ರಾ. ಹೌದು ಸರ್, ಓಕೆ, ಯೂರಿನರಿ ಸಿಸ್ಟಮ್ ಪಾರ್ಟ್ ಇದೆ, ಇದು ಯೂರೆಥ್ರಾಯಿಂದ ಮೈಕ್ರೋ ಆರ್ಗ್ಯಾನಿಸಮ್ ಒಳಗಡೆ ಹೋಗ್ಬೋದು. ವಜೈನಾಯಿಂದ ಮೈಕ್ರೋ ಆರ್ಗ್ಯಾನಿಸಮ್ ಒಳಗಡೆ ಹೋಗ್ಬೋದಲ್ಲ. ಹೌದು ಸರ್. ಓಕೆ, ಸೆಕ್ಸುವಲ್ ಆ್ಯಕ್ಟಿವಿಟಿ ಮಾಡಿದಾಗ ವೆಜೈನಾಯಿಂದ ಮೈಕ್ರೋ ಆರ್ಗ್ಯಾನಿಸಮ್ ಒಳಗಡೆ ಹೋಗ್ಬೋದು. ಆರ್ ಅದರ್ ಜೆನೈಟಲ್ ಏರಿಯಾ, ಎಕ್ಸಾಂಪಲ್ ಸೆಕ್ಸುವಲ್ಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಲೈಕ್ ಗೊನೇರಿಯಾ, ಸಿಫಿಲಿಸ್, HIV. ಹೌದು ಸರ್. ಓಕೆ, ಇದು ಹೇಗೆ ಹೋಗುತ್ತೆ ಸರ್, ವೆಜೈನಾಯಿಂದ ಒಳಗಡೆ ಹೋಗುತ್ತವೆ ಇವು. ಓಕೆ, ನೆಕ್ಸ್ಟ್ ದಿಸ್ ಕ್ಯಾನ್ ಅಕರ್ ಡ್ಯೂರಿಂಗ್ ಸೆಕ್ಸುವಲ್ ಆ್ಯಕ್ಟಿವಿಟಿ ಆರ್ ಫ್ರಮ್ ಇಂಪ್ರಾಪರ್ ಹೈಜೀನ್. ಹೌದು ಸರ್, ಓನ್ಲಿ ಸೆಕ್ಸುವಲ್ ಆ್ಯಕ್ಟಿವಿಟಿಯಿಂದನೇ ಅಲ್ಲ, ಇದು ಇಂಪ್ರಾಪರ್ ಹೈಜೀನ್. ಓಕೆ, ಸೊ ನೀವು ಜೆನೈಟಲ್ ಏರಿಯಾದಲ್ಲಿ ನಿಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ ಇರ್ತಾವಲ್ಲ, ಅದನ್ನು ನೀವು ಹೈಜಿನಿಕ್ ಆಗಿ ಮೇಂಟೈನ್ ಮಾಡ್ತಾ ಇಲ್ಲ. ಓಕೆ, ಸೊ ಅದನ್ನು ನೀವು ಹೈಜಿನಿಕ್ ಆಗಿ ಮೇಂಟೈನ್ ಮಾಡಲೇ ಇಲ್ಲ ಅಂದರೆ, ಅನ್ಹೈಜಿನಾಗಿ ಇಟ್ಟಿದ್ರೆ, ಅನ್ಕ್ಲೀನಾಗಿ ಇಟ್ಟಿದ್ರೆ ನಿಮಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ಸ್ಕಿನ್ ಆ್ಯಂಡ್ ಮ್ಯೂಕಸ್ ಮೆಂಬ್ರೇನ್. ಹೌದು ಸರ್, ಸ್ಕಿನ್ನಿಂದ ಮತ್ತು ಮ್ಯೂಕಸ್ ಮೆಂಬ್ರೇನಿಂದ ಹೋಗ್ಬೋದು. ಹೇಗೆ, ಪ್ಯಾಥೋಜನ್ ಕ್ಯಾನ್ ಎಂಟರ್ ಥ್ರೂ ದಿ ಬ್ರೋಕನ್ ಸ್ಕಿನ್. ಓಕೆ, ಸೊ ನೆನ್ಪಿಡಿ, ಬ್ರೋಕನ್ ಸ್ಕಿನ್ ಆರ್ ಮ್ಯೂಕಸ್ ಮೆಂಬ್ರೇನ್. ಹೌದು ಸರ್, ಬ್ರೋಕನ್ ಸ್ಕಿನ್ ಆರ್ ಮ್ಯೂಕಸ್ ಮೆಂಬ್ರೇನ್ ಹೇಗೆ ಹೋಗ್ಬೋದು ಅಂದರೆ, ಅಲ್ಲಿ ಕಟ್ಟಾಗಿದೆ ಸರ್, ನಮ್ಮ ಸ್ಕಿನ್ ಮೇಲೆ ಕಟ್ಟಾಗಿದೆ ಮತ್ತು ಅಬ್ರೆಷನ್ಸ್ ಆಗಿದ್ದಾವೆ, ಅಂದರೆ ಸ್ಕ್ರ್ಯಾಚಸ್ ಆಗಿದ್ದಾವೆ. ಓಕೆ, ಇನ್ಸೆಕ್ಟ್ ಬೈಟ್.
ಹೌದು ಸರ್, ಇನ್ಸೆಕ್ಟ್ ಬೈಟ್ ಆದಾಗ ಕೂಡ ಏನಾಗುತ್ತೆ, ಅದು ಡೈರೆಕ್ಟ್ ನಮ್ಮ ಸ್ಕಿನ್ನಿಂದನೇ ಒಳಗಡೆ ಹೋಗುತ್ತೆ ಮೈಕ್ರೋ ಆರ್ಗ್ಯಾನಿಸಮ್ ಆರ್ ಸರ್ಜಿಕಲ್ ವೂಂಡ್. ಹೌದು ಸರ್, ಎಲ್ಲಿಂದ? ಸರ್ಜಿಕಲ್ ವೂಂಡಿಂದ. ಓಕೆ, ಸರ್ಜಿಕಲ್ ವೂಂಡ್ ಅಂದರೆ ಸೊ ಅಲ್ಲಿ ಏನಾಗಿದೆ ಸರ್, ಗಾಯ ಆಗಿದೆ. ಓಕೆ, ಗಾಯ ಮೇಲೆ ಆಗಿದೆ, ಹುಣ್ಣಾಗಿದೆ ಅಂತಾರಲ್ಲ. ಓಕೆ, ಗಾಯ ಆಗಿದೆ, ವೂಂಡ್ ಆಗಿದೆ, ಅಲ್ಲಿಂದ ಮೈಕ್ರೋ ಆರ್ಗ್ಯಾನಿಸಮ್ ಎಂಟರ್ ಆಗಿದೆ. ಓಕೆ, ಸೊ ನಾವು ಇನ್ನೊಂದು ಎಕ್ಸಾಂಪಲ್ ತೊಗೋಬೋದು, ಡಾಗ್ ಬೈಟ್. ಓಕೆ, ಡಾಗ್ ಬೈಟ್ ಏನಾಗಿದೆ ಸರ್, ಡಾಗ್ ಬೈಟ್ ಆಗಿದೆ. ಡಾಗ್ ಬೈಟ್ ಆದಾಗ ಕೂಡ ಎಲ್ಲಿ ಹೋಗುತ್ತೆ ಮೈಕ್ರೋ ಆರ್ಗ್ಯಾನಿಸಮ್? ಡೈರೆಕ್ಟ್ ನಮ್ಮ ಸ್ಕಿನ್ ಒಳಗಡೆ ಹೋಗುತ್ತೆ ಅದು. ಓಕೆ, ಡಾಗ್ ಬೈಟ್ ಮೈಕ್ರೋ ಆರ್ಗ್ಯಾನಿಸಮ್ ಏನಿರುತ್ತೆ ಅಲ್ಲಿ ಸರ್, ಇದು ರೇಬೀಸ್ ವೈರಸ್ ಇರುತ್ತೆ ಸರ್. ಓಕೆ, ರೇಬೀಸ್ ಇರುತ್ತೆಲ್ಲ ಅದು ಇರುತ್ತೆ. ಅದಕ್ಕೋಸ್ಕರ ಡಾಗ್ ಬೈಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಸ್ಕಿನ್ ಆ್ಯಂಡ್ ಮ್ಯೂಕಸ್ ಮೆಂಬ್ರೇನಿಂದ ಅದು ಒಳಗಡೆ ಹೋಗುತ್ತೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ಸ್ ಇನ್ಕ್ಲೂಡ್ ಸ್ಟೆಫೈಲೋಕೋಕಸ್ ಆರಸ್, ಟೆಟನಸ್ ಮತ್ತು ಹರ್ಪಿಸ್ ಸಿಂಪ್ಲೆಕ್ಸ್. ಓಕೆ, ಸೊ ಇವೆಲ್ಲ ಮೈಕ್ರೋ ಆರ್ಗ್ಯಾನಿಸಮ್ ಇದ್ದರೆ ಸ್ಕಿನ್ನಿಂದ ಮ್ಯೂಕಸ್ ಮೆಂಬ್ರೇನಿಂದ ಒಳಗಡೆ ಹೋಗ್ಬೋದು. ಓಕೆ, ನೆಕ್ಸ್ಟ್ ಬ್ಲಡ್ ಸ್ಟ್ರೀಮ್. ಓಕೆ, ನೆಕ್ಸ್ಟ್ ಏನಿದೆ, ಬ್ಲಡ್ ಸ್ಟ್ರೀಮ್ ಪೇರೆಂಟಲ್ ಎಂಟ್ರಿ. ಓಕೆ, ಬ್ಲಡ್ ಸ್ಟ್ರೀಮ್ ಪೇರೆಂಟಲ್ ಎಂಟ್ರಿ ಅಂದರೆ ಸೊ ನಾವು ಐ ವಿಯಿಂದ ಹಾಕ್ತಾಯಿದ್ದೀವಿ. ಓಕೆ, ವೇನ್ ಫ್ಲೋ ಹಾಕ್ತೀರಾ ಅಥವಾ ಐ ವಿ ಕೆನುಲಾ ಹಾಕ್ತೀರಾ, ಇಂಟ್ರಾವೀನಸ್ ಕ್ಯಾಥೆಟರ್ ಹಾಕ್ತೀವಲ್ಲ, ಅದ್ರ ಮುಖಾಂತರ ಮೈಕ್ರೋ ಆರ್ಗ್ಯಾನಿಸಮ್ ಒಳಗಡೆ ಹೋಗ್ತಾ ಇದೆ. ಓಕೆ, ಪ್ಯಾಥೋಜನ್ ಕ್ಯಾನ್ ಎಂಟರ್ ಥ್ರೂ ದಿ ಡೈರೆಕ್ಟ್ ಎಕ್ಸ್ಪೋಜರ್ ಟು ದಿ ಬ್ಲಡ್ಸ್. ಓಕೆ, ಸಚ್ ಆ್ಯಸ್ ಥ್ರೂ ದಿ ನಿಡಲ್ ಪಂಕ್ಚರ್. ಹೌದು ಸರ್, ಏನು ಮಾಡಿದ್ದೀವಿ ನಾವು, ನಿಡಲ್ ಪಂಕ್ಚರ್ ಆಗಿದೆ. ಓಕೆ, ಸೊ ಇಲ್ಲಿ ನಾವು ಏನು ಹೇಳ್ಬೋದು, ಸೊ ಒಂದು ನಿಡಲ್ ಇದೆ. ಓಕೆ, ಸೊ ಒಂದು ಪೇಷಂಟಿಗೆ ನೀವು IM ಇಂಜೆಕ್ಷನ್ ಕೊಟ್ಟಿದ್ದೀರಾ ಅಥವಾ ಇಂಟ್ರಾವೀನಸ್ ಇಂಜೆಕ್ಷನ್ ನೀವು ಕೊಟ್ಟಿದ್ದೀರಾ. ಕೊಟ್ಟಿದ ಮೇಲೆ ಆ ನಿಡಲ್ ನೀವು ಬೈ ಮಿಸ್ ಆಗಿ ನಿಮಗೆ ಪಂಕ್ಚರ್ ಆಗಿದ್ದರೆ ಆ ನಿಡಲ್ ಥ್ರೂ ನಿಮ್ಮ ಬಾಡಿ ಒಳಗಡೆ ಎಂಟರ್ ಆಗ್ಬೋದು. ಓಕೆ, ನಿಮ್ಮ ಬ್ಲಡ್ ಸ್ಟ್ರೀಮ್ ಒಳಗಡೆ ಎಂಟರ್ ಆಗ್ಬೋದು. ಮತ್ತು ಬ್ಲಡ್ ಟ್ರಾನ್ಸ್ಫ್ಯೂಷನ್. ಓಕೆ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿದಾಗ ಎಮರ್ಜೆನ್ಸಿಯಲ್ಲಿ ಓಕೆ, ಸೊ ಆ ಡೋನರ್ ಇರ್ತಾನೆಲ್ಲ, ಆ ಡೋನರ್ ಒಳಗಡೆ ಯಾವುದಾದ್ರೂ ಇನ್ಫೆಕ್ಷನ್ ಇದ್ದರೆ ಸೊ ಅದು ಆ ಪೇಷಂಟಿಗೆ ಕೂಡ ಇನ್ಫೆಕ್ಷನ್ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಡೋನರ್ ಹತ್ರ ಬ್ಲಡ್ ಒಳಗಡೆ ಏನಿದೆ, ಬ್ಲಡ್ ಇನ್ಫೆಕ್ಷನ್ ಇದೆ ಅಂತ ತಿಳ್ಕೊಣ, ಅಥವಾ HIV ಇದೆ. ಓಕೆ, ಬ್ಲಡ್ ಒಳಗಡೆ HIV ಇದೆ, ಹೆಪಟೈಟಿಸ್ ಇದೆ. ಆ ಹೆಪಟೈಟಿಸ್ ಯಾರು ರಿಸೀವರ್ ಇರ್ತಾರಲ್ಲ ಅವ್ರ ಒಳಗಡೆ ಥ್ರೂ ಬ್ಲಡ್ ಹೋಗ್ಬೋದು. ಓಕೆ, ಥ್ರೂ ಕಂಟಾಮಿನೇಟೆಡ್ ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್. ಹೌದು ಸರ್, ಕಂಟಾಮಿನೇಟೆಡ್ ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸು ನಾವು ಎಲ್ಲಿ ಹೇಳ್ಬೋದು, ಇದು ಎಕ್ಸಾಂಪಲ್ ತೊಗೋಬೋದು. ಸೊ ಸರ್ಜರಿ ಮಾಡ್ತಾ ಇದ್ದಾರೆ. ಓಕೆ, ಸೊ ಸರ್ಜರಿ ಮಾಡ್ತಾ ಇದ್ದಾರೆ. ಸರ್ಜರಿ ಮಾಡೋ ಟೈಮ್ ಏನಾಗ್ಬೋದು, ಇನ್ಸ್ಟ್ರೂಮೆಂಟ್ಸ್ ಇರ್ತಾವೆಲ್ಲ ಸ್ಟೆರೈಲ್ ಇರೋದಿಲ್ಲ, ಕ್ಲೀನ್ ಇರೋದಿಲ್ಲ. ಸೊ ಅವಾಗ ಕೂಡ ನಿಮ್ಮ ಬಾಡಿ ಒಳಗಡೆ ಮೈಕ್ರೋ ಆರ್ಗ್ಯಾನಿಸಮ್ ಎಂಟರ್ ಆಗಬಹುದು. ಓಕೆ, ನೆಕ್ಸ್ಟ್ ಐಸ್. ಓಕೆ, ನೆಕ್ಸ್ಟ್ ಏನಿದೆ ಸರ್, ಐಸ್ ಅಂದರೆ ಕಣ್ಣಿಂದ ಕೂಡ ಹೋಗ್ಬೋದು. ಹೇಗೆ? ಪ್ಯಾಥೋಜನ್ಸ್ ಕ್ಯಾನ್ ಎಂಟರ್ ಥ್ರೂ ದಿ ಐಸ್. ಹೌದು ಸರ್, ಕಣ್ಣಿನಿಂದ ಕೂಡ ಹೋಗ್ಬೋದು. ಹೇಗೆ? ಯೂಸ್ವಲಿ ವೆನ್ ಎ ಇಂಡಿವಿಜುವಲ್ ಟಚಸ್ ದೇರ್ ಐಸ್ ವಿತ್ ದಿ ಕಂಟಾಮಿನೇಟೆಡ್ ಹ್ಯಾಂಡ್. ಹೌದು ಸರ್. ಓಕೆ, ಸೊ ನೀವು ಏನು ಮಾಡಿದ್ದೀರಾ, ನಿಮ್ಮ ಕಂಟಾಮಿನೇಟೆಡ್ ಹ್ಯಾಂಡ್ ಅಂದರೆ ಹ್ಯಾಂಡನ್ನು ಕ್ಲೀನ್ ಮಾಡಿಲ್ಲ, ನಿಮ್ಮ ಕೈಯನ್ನು ನೀವು ಕ್ಲೀನ್ ಮಾಡಿಲ್ಲ, ಸೊ ಐಸನ್ನು ಟಚ್ ಮಾಡಿದ್ದೀರಿ. ಸೊ ಆವಾಗ ನಿಮ್ಮ ಕೈ ಮೇಲಿರೋ ಮೈಕ್ರೋ ಆರ್ಗ್ಯಾನಿಸಮ್ ನಿಮ್ಮ ಕಣ್ಣು ಒಳಗಡೆ ಎಂಟರ್ ಆಗ್ಬೋದು, ಆರ್ ಕಮ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ದಿ ಇನ್ಫೆಕ್ಟೆಡ್ ಡ್ರಾಪ್ಲೆಟ್ಸ್ ಆರ್ ಆಬ್ಜೆಕ್ಟ್. ಹೌದು ಸರ್. ಓಕೆ, ಸೊ ಡ್ರಾಪ್ಲೆಟ್ಸ್ ಇರ್ತವೆ ಅಲ್ಲ, ವಾಟರ್ ಡ್ರಾಪ್ಲೆಟ್ಸ್ ನಿಮ್ಮ ಕಣ್ಣು ಒಳಗಡೆ ಹೋಗ್ಬೋದು. ಓಕೆ, ಸೊ ಆವಾಗ ಕೂಡ ನಿಮ್ಮ ಕಣ್ಣಿಂದ ಮೈಕ್ರೋ ಆರ್ಗ್ಯಾನಿಸಮ್ ಒಳಗಡೆ ಹೋಗ್ಬೋದು. ಓಕೆ, ಎಕ್ಸಾಂಪಲ್ ಇಲ್ಲಿ ಕಂಜಕ್ಟಿವೈಟಿಸ್ ಅಥವಾ ಕಾರ್ನಿಯಲ್ ಇನ್ಫೆಕ್ಷನ್. ಹೌದು ಸರ್, ಕಂಜಕ್ಟಿವೈಟಿಸ್ ಅಥವಾ ಕಾರ್ನಿಯಲ್ ಇನ್ಫೆಕ್ಷನ್. ನೆಕ್ಸ್ಟ್ ಸಸೆಪ್ಟಿಬಲ್ ಹೋಸ್ಟ್. ಓಕೆ, ಸಸೆಪ್ಟಿಬಲ್ ಹೋಸ್ಟ್. ಓಕೆ, ಸಸೆಪ್ಟಿಬಲ್ ಹೋಸ್ಟ್ ಅಂದರೆ ವೀಕ್ ಇಮ್ಯುನಿಟಿ. ಓಕೆ, ವೀಕ್ ಇಮ್ಯುನಿಟಿ ಅಂದರೆ ಅಂಥ ವ್ಯಕ್ತಿ ಹತ್ರ ಏನಿದೆ ಸರ್, ಇಮ್ಯುನಿಟಿ ಜಾಸ್ತಿ ಇಲ್ಲ, ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ, ಕಮ್ಮಿ ಇದೆ. ಓಕೆ, ಸಸೆಪ್ಟಿಬಲ್ ಹೋಸ್ಟ್ ಈಸ್ ಒನ್ ಹೂ ಲ್ಯಾಕ್ಸ್ ಇಮ್ಯುನಿಟಿ. ಹೌದು ಸರ್, ಒನ್ ಹೂ ಲ್ಯಾಕ್ಸ್ ಇಮ್ಯುನಿಟಿ ಅಂದರೆ ವೀಕ್ ಇಮ್ಯುನಿಟಿ ಆರ್ ರೆಸಿಸ್ಟೆಂಟ್ ಟು ಪ್ಯಾಥೋಜನ್ ಆ್ಯಂಡ್ ಕ್ಯಾನ್ ಬಿ ಇನ್ಫೆಕ್ಟೆಡ್ ವೆನ್ ಎಕ್ಸ್ಪೋಸ್ಡ್. ಹೌದು ಸರ್, ಅವ್ರ ಹತ್ರ ರೆಸಿಸ್ಟೆನ್ಸ್ ಕಮ್ಮಿ ಇದೆ. ಓಕೆ, ರೆಸಿಸ್ಟೆನ್ಸ್ ಅಂದರೆ ಇಮ್ಯುನಿಟಿನೇ. ಓಕೆ, ರೆಸಿಸ್ಟೆನ್ಸ್ ಕಮ್ಮಿ ಇದೆ, ಅವ್ರ ಹತ್ರ ಇಮ್ಯುನಿಟಿ ಕಮ್ಮಿ ಇದೆ, ಅದಕ್ಕೋಸ್ಕರ ಅವರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ. ಅವ್ರಿಗೆ ಏನಂತ ಹೇಳ್ತೀವಿ ನಾವು, ಸಸೆಪ್ಟಿಬಲ್ ಹೋಸ್ಟ್ ಅಂತ ಹೇಳ್ತೀವಿ. ಓಕೆ, ಪೀಪಲ್ ಹೂ ಹ್ಯಾವ್ ನಾಟ್ ಬೀನ್ ವ್ಯಾಕ್ಸಿನೇಟೆಡ್ ಆರ್ ಹ್ಯಾವ್ ಲೋ ಇಮ್ಯುನಿಟಿ ಟು ಸ್ಪೆಸಿಫಿಕ್ ಡಿಸೀಸ್ ಆಲ್ಸೋ ಮೋರ್ ಎಟ್ ರಿಸ್ಕ್. ಹೌದು ಸರ್, ಯಾರು ವ್ಯಾಕ್ಸಿನೇಷನ್ ತಗೊಂಡಿಲ್ಲಲ್ಲ ಅವ್ರಿಗೆ ಕೂಡ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ, ಅಂದರೆ ಅವರು ಕೂಡ ಸಸೆಪ್ಟಿಬಲ್ ಇದ್ದಾರೆ. ಓಕೆ, ಅವರು ಕೂಡ ಮೋರ್ ರಿಸ್ಕಲ್ಲಿದ್ದಾರೆ. ಮತ್ತು ಯಾರ ಹತ್ರ ಇಮ್ಯುನಿಟಿ ಕಡಿಮೆ ಇದೆ ಅವ್ರು ಏನಿದ್ದಾರೆ, ಸಸೆಪ್ಟಿಬಲ್ ಹೋಸ್ಟ್ ಇದ್ದಾರೆ. ಓಕೆ, ಸೊ ಯಾರ್ಯಾರು ಜಾಸ್ತಿ ಸಸೆಪ್ಟಿಬಲ್ ಇದ್ದಾರೆ, ನ್ಯೂ ಬಾರ್ನ್ಸ್. ಹೌದು ಸರ್, ಜಸ್ಟ್ ಇವಾಗೆ ಬೇಬಿ ಏನಾಗಿದೆ ಸರ್, ಬರ್ತಾಗಿದೆ, ಅಂಥ ಬೇಬಿ ಏನಿರ್ಬೋದು ಸರ್, ಜಾಸ್ತಿ ಸಸೆಪ್ಟಿಬಲ್ ಇರ್ಬೋದು. ಓಕೆ, ಯಾಕಂದರೆ ಅದ್ರ ಹತ್ರ ಇಮ್ಯುನಿಟಿ ಕಡಿಮೆ ಇದೆ. ಮತ್ತು ಇನ್ಫಾಂಟ್ಸ್. ಹೌದು ಸರ್, ಇನ್ಫಾಂಟ್ಸ್ ಅಂದರೆ 1 ವರ್ಷದಿಂದ
1 ವರ್ಷದ ಒಳಗಿನ ಬೇಬಿಗೆ ನಾವು ಏನಂತ ಹೇಳ್ತೀವಿ, ಇನ್ಫಾಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಆ ಇನ್ಫಾಂಟ್ ಇದೆಯಲ್ಲ ಅದರ ಹತ್ರನೂ ಏನಿದೆ ಸರ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಂಟರ್ ಆಗಿ ಇನ್ಫೆಕ್ಷನ್ ಮಾಡ್ಬೋದು. ಏಕೆಂದರೆ ಅದರ ಹತ್ರ ಏನಿದೆ, ಇಮ್ಯುನಿಟಿ ಕಡಿಮೆ ಇದೆ. ಆ್ಯಂಡ್ ಎಲ್ಡರ್ಲಿ ಇಂಡಿವಿಜುವಲ್, ಹೌದು ಸರ್, ಎಲ್ಡರ್ಲಿ ಇಂಡಿವಿಜುವಲ್ಸ್ ಅಂದರೆ ಓಲ್ಡ್ ಏಜ್ ಪೀಪಲ್ಸ್. ಓಕೆ, ಓಲ್ಡ್ ಏಜ್ ಪೀಪಲ್ಸ್ ಹತ್ರ ಏನಿದೆ, ಇಮ್ಯುನಿಟಿ ಕಡಿಮೆ. ಆರ್ ಆಫನ್ ಮೋರ್ ಸಸೆಪ್ಟಿಬಲ್ ಟು ಇನ್ಫೆಕ್ಷನ್ಸ್ ಡ್ಯೂ ಟು ದಿ ಇಮ್ಮ್ಯಾಚ್ಯೂರ್ ಆರ್ ವೀಕ್ ಇಮ್ಯುನಿಟಿ. ಹೌದು ಸರ್. ಓಕೆ, ಬೇಬಿ ಹತ್ರ ಏನಿರುತ್ತೆ, ಇಮ್ಮ್ಯಾಚ್ಯೂರ್ ಇಮ್ಯುನಿಟಿ ಇರುತ್ತೆ, ಮತ್ತು ಓಲ್ಡ್ ಏಜ್ ಪೀಪಲ್ ಹತ್ರ ವೀಕ್ ಆಗಿರುತ್ತೆ ಇಮ್ಯುನಿಟಿ. ಓಕೆ, ನೆಕ್ಸ್ಟ್ ಪೀಪಲ್ ವಿತ್ ಕ್ರಾನಿಕ್ ಡಿಸೀಸ್ ಸಚ್ ಆಸ್ ಡಯಾಬಿಟೀಸ್. ಹೌದು ಸರ್, ಯಾರಿಗೆ ಕ್ರಾನಿಕ್ ಡಿಸೀಸ್ ಇದೆಯಲ್ಲ ಅವರು ಕೂಡ ಸಸೆಪ್ಟಿಬಲ್ ಇದ್ದಾರೆ. ಲೈಕ್ ಡಯಾಬಿಟೀಸ್, ಯಾರಿಗೆ ಡಯಾಬಿಟೀಸ್ ಇರುತ್ತೆ ಅವರಿಗೆ ಇನ್ಫೆಕ್ಷನ್ ಬೇಗ ಕಡಿಮೆ ಆಗೋದಿಲ್ಲ ಮತ್ತು ಜಾಸ್ತಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಹರ್ಟ್ ಡಿಸೀಸ್. ಹೌದು ಸರ್, ಯಾರಿಗೆ ಹರ್ಟ್ ಡಿಸೀಸ್ ಇರುತ್ತೆ ಅಲ್ಲ ಅವರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆರ್ ರೆಸ್ಪಿರೇಟರಿ ಕಂಡೀಷನ್ಸ್ ಲೈಕ್ ಅಸ್ತಮಾ. ಹೌದು ಸರ್, ಯಾರಿಗೆ ಅಸ್ತಮಾ ಇರುತ್ತೆ ಅಲ್ಲ ಅವರಿಗೆ ಕೂಡ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಪುವರ್ ನ್ಯೂಟ್ರಿಷನ್. ಹೌದು ಸರ್, ಯಾರು ಸರಿಯಾಗಿ ಊಟ ಮಾಡೋದಿಲ್ಲ, ಮಾಲ್ ನ್ಯೂಟ್ರಿಷನ್ ಇದೆ. ಓಕೆ, ಪುವರ್ ನ್ಯೂಟ್ರಿಷನ್, ಊಟ ಸರಿಯಾಗಿ ಮಾಡ್ತಾಯಿಲ್ಲ, ನ್ಯೂಟ್ರಿಷನ್ ಕಡಿಮೆ ಇದೆ. ಓಕೆ, ನ್ಯೂಟ್ರಿಷನ್ನೇ ಕಡಿಮೆ ಇದೆ ಅಂದರೆ ಅವ್ರ ಇಮ್ಯೂನ್ ಸಿಸ್ಟಮ್ ಎಲ್ಲಿ ಸ್ಟ್ರಾಂಗ್ ಇರುತ್ತೆ, ಇರೋದಿಲ್ಲ. ಓಕೆ, ಕ್ಯಾನ್ ವೀಕನ್ ದಿ ಇಮ್ಯೂನ್ ಸಿಸ್ಟಮ್. ಹೌದು ಸರ್, ಅದು ಏನು ಮಾಡುತ್ತೆ, ವೀಕ್ ಮಾಡುತ್ತೆ. ಪುವರ್ ನ್ಯೂಟ್ರಿಷನ್ ಏನು ಮಾಡುತ್ತೆ, ಇಮ್ಯುನಿಟಿಯನ್ನು ವೀಕ್ ಮಾಡುತ್ತೆ. ನೆಕ್ಸ್ಟ್ ಸರ್ಟೇನ್ ಬಿಹೇವಿಯರ್ ಸಚ್ ಆಸ್ ಸ್ಮೋಕಿಂಗ್, ಆಲ್ಕೋಹಾಲ್ ಯೂಸ್, ಲ್ಯಾಕ್ ಆಫ್ ಸ್ಲೀಪ್. ಹೌದು ಸರ್, ಸ್ಮೋಕಿಂಗ್ ಮಾಡಿದಾಗ ನಮ್ಮ ಇಮ್ಯುನಿಟಿ ಕಡಿಮೆ ಆಗುತ್ತೆ, ಆಲ್ಕೋಹಾಲ್ ಯೂಸ್ ಮಾಡಿದಾಗ ನಮ್ಮ ಇಮ್ಯುನಿಟಿ ಕಡಿಮೆ ಆಗುತ್ತೆ, ಮತ್ತು ನೀವು ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂದರೆ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಆರ್ ಪುವರ್ ಹೈಜಿನ್. ಹೌದು ಸರ್, ಹೈಜಿನಿಕ್ ಆಗಿ ನೀವು ಮೇಂಟೈನ್ ಮಾಡಲಿಲ್ಲ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಗಳು ನಿಮ್ಮ ಬಾಡಿ ಒಳಗಡೆ ಎಂಟರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತದೆ. ಕ್ಯಾನ್ ಇನ್ಕ್ರೀಸ್ ಆ್ಯನ್ ಇಂಡಿವಿಜುವಲ್ ಸಸೆಪ್ಟಿಬಿಲಿಟಿ ಟು ಇನ್ಫೆಕ್ಷನ್. ಹೌದು ಸರ್. ಓಕೆ, ಸೊ ಇವೆಲ್ಲ ನೀವು ಮಾಡ್ತಾ ಇದ್ದರೆ ನಿಮಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸ್ಮೋಕಿಂಗ್ ಮಾಡಿದರೆ, ಆಲ್ಕೋಹಾಲ್ ಮಾಡ್ತಾಯಿದ್ರೆ, ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ, ಮತ್ತು ಪುವರ್ ಹೈಜಿನ್ದೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಸೊ ಇಲ್ಲಿಗೆ ನಿಮ್ಮ ಚೈನ್ ಆಫ್ ಇನ್ಫೆಕ್ಷನ್ ಕಂಪ್ಲೀಟ್ ಆಯಿತು. ಓಕೆ, ಚೈನ್ ಆಫ್ ಇನ್ಫೆಕ್ಷನ್ ಕಂಪ್ಲೀಟ್ ಆಯಿತು. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅಥವಾ ಬೇರೆ ಟಾಪಿಕ್ಸ್ ಯಾವುದಾದ್ರೂ ಸಜೆಷನ್ ಇದ್ದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ಓಕೆ, ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.